Opera House Robbery. ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ನಡೆದ ಕೆಲವು ದರೋಡೆಗಳು ಇಂದಿಗೂ ಪೊಲೀಸರನ್ನೇ ಗೊಂದಲಕ್ಕೀಡು ಮಾಡುತ್ತವೆ. ಆದರೆ ಮುಂಬೈ ಇನ್ 1987 ಮುಂಬೈನಲ್ಲಿ ನಡೆದ ಒಂದು ದರೋಡೆ, ಅದು ಕೇವಲ ರಾಬರಿ ಅಲ್ಲ, ಅದು ಒಂದು ಸಿನಿಮಾ ಕಥೆಯನ್ನೇ ನೇಯಿಸಿದ ಮಾಸ್ಟರ್ ಪ್ಲಾನ್. 45 ನಿಮಿಷಗಳಲ್ಲಿ ಯಾವ ಗನ್ ಫೈರಿಂಗ್ ಇಲ್ಲ, ಯಾವ ಬ್ಲಡ್ ಶೆಡ್ ಇಲ್ಲ, ಯಾವ ಫೋರ್ಸ್ಡ್ ಬ್ರೇಕ್ ಇನ್ ಇಲ್ಲ. ಆದರೂ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ನಗದು ಕಣ್ಮರೆಯಾಯಿತು. ಅದರಿಗಿಂತ ಶಾಕಿಂಗ್ ಏನು ಗೊತ್ತಾ? ಈ ದರೋಡೆ ಮಾಡಿದವರಲ್ಲಿ ಹಲವರು ತಾವು ರಾಬರಿ ಮಾಡುತ್ತಿದ್ದೇವೆ ಅನ್ನೋದೇ ಗೊತ್ತಿರಲಿಲ್ಲ. ಇದು ಭಾರತದ ಅತ್ಯಂತ ವಿಚಿತ್ರ ಅನ್ಸಾಲ್ವ್ಡ್ ರಾಬರಿ ಕೇಸುಗಳಲ್ಲಿ ಒಂದು. 1987 Opera House Robbery. 1987 March 17 The Times of India ಪತ್ರಿಕೆಯಲ್ಲಿ ಒಂದು ಕ್ಲಾಸಿಫೈಡ್ ಅಡ್ವರ್ಟೈಸ್ಮೆಂಟ್ ಪ್ರಕಟವಾಗುತ್ತದೆ. Dynamic graduates required for intelligence officers and security officers. ಅಂದಿನ ಯುವಕರಿಗೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಅನ್ನಿಸಿತು. ಇಂಟರ್ವ್ಯೂ ಲೊಕೇಶನ್ ಮುಂಬಯಿಯ ಪ್ರಸಿದ್ಧ ತಾಜ್ ಇಂಟರ್ಕಾಂಟಿನೆಂಟಲ್ ಹೋಟೆಲ್. ಮುಂದಿನ ದಿನ ಅನೇಕ ಯುವಕರು ಇಂಟರ್ವ್ಯೂಗೆ ಬರುತ್ತಾರೆ. ಅಲ್ಲಿ ಸ್ಮಾರ್ಟ್ ಡ್ರೆಸ್ಸಿಂಗ್, ಕಾನ್ಫಿಡೆಂಟ್ ಪರ್ಸನಾಲಿಟಿ, ಅಥಾರಿಟಿ ವಾಯ್ಸ್ ಇರುವ ಒಬ್ಬ ವ್ಯಕ್ತಿ ಅವರ ಮುಂದೆ ಕುಳಿತಿದ್ದ. ಅವನ ಹೆಸರು ಮ್ಯಾನ್ ಸಿಂಗ್ ಅಥವಾ ಮೋಹನ್ ಸಿಂಗ್ ಎಂದು ಹೇಳಿಕೊಂಡ ವ್ಯಕ್ತಿ. ಆದರೆ ಇಂದಿಗೂ ಅವರ ನಿಜವಾದ ಹೆಸರು ಯಾರಿಗೂ ಗೊತ್ತಿಲ್ಲ. ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್. ಆ ವ್ಯಕ್ತಿ ಅಭ್ಯರ್ಥಿಗಳ ಜೊತೆ ಮಾತನಾಡುವ ರೀತಿ ನೋಡಿದರೆ ಅವನು ನಿಜವಾಗಿಯೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಫೀಸರ್ ಅನ್ನಿಸುತ್ತಿತ್ತು. ಕೆಲವರನ್ನು ಸೆಲೆಕ್ಟ್ ಮಾಡಲಾಗುತ್ತದೆ ಮತ್ತೆ ಮುಂದಿನ ದಿನ ರಿಪೋರ್ಟ್ ಮಾಡಲು ಹೇಳಲಾಗುತ್ತದೆ. ಆದರೆ ಮುಂದಿನ ದಿನ ನಡೆದದ್ದು ಅವರ ಜೀವನವನ್ನೇ ಬದಲಿಸಿತು. ಮಾರ್ಚ್ 19th 1987 around 2:15 in the afternoon ಒಂದು ಗ್ರೂಪ್ ಮುಂಬಯಿಯ ಆಪರಾ ಹೌಸ್ ಪ್ರದೇಶದಲ್ಲಿದ್ದ ತ್ರಿಭುವನ್ದಾಸ್ ಭೀಮ್ಜಿ ಝವೇರಿ ಜ್ಯುವೆಲರ್ಸ್ ಅಂಗಡಿಯ ಮುಂದೆ ನಿಂತಿತು. ಅವರು ಸಾಮಾನ್ಯ ಜನರಂತೆ ಕಾಣುತ್ತಿರಲಿಲ್ಲ. ಫಾರ್ಮಲ್ ಡ್ರೆಸ್, ಫೈಲ್ಸ್, ಬ್ರೀಫ್ ಕೇಸಸ್, ಸೀರಿಯಸ್ ಫೇಸಸ್. ನೇರವಾಗಿ ಅಂಗಡಿಗೆ ಒಳಗೆ ಹೋಗಿ ಸಿಬಿಐ ರೇಡ್ ಎಂದು ಪರಿಚಯಿಸಿಕೊಂಡರು. ಅಂಗಡಿ ಮಾಲೀಕರು ಬೆಚ್ಚಿಬಿದ್ದರು. ಅವರ ಬಳಿ ಸರ್ಚ್ ವಾರೆಂಟ್ ಕೂಡ ಇತ್ತು. ಅವರು ಸಿಸಿಟಿವಿ ಆಫ್ ಮಾಡಿಸಿದರು. ಲೈಸೆನ್ಸ್ಡ್ ರಿವಾಲ್ವರ್ ಸರೆಂಡರ್ ಮಾಡಿಸಿದರು. ಯಾರಿಗೂ ಫೋನ್ ಕಾಲ್ ಮಾಡಲು ಅವಕಾಶ ಕೊಡಲಿಲ್ಲ. ನಂತರ ಗೋಲ್ಡ್ ಕ್ವಾಲಿಟಿ ವೆರಿಫಿಕೇಶನ್ ಹೆಸರಿನಲ್ಲಿ ಜ್ಯುವೆಲರಿ ಸ್ಯಾಂಪಲ್ಸ್ ತೆಗೆದುಕೊಳ್ಳಲು ಶುರು ಮಾಡಿದರು. ಒಂದು ಬ್ಯಾಗ್, ಮತ್ತೊಂದು ಬ್ಯಾಗ್, ಮತ್ತೊಂದು ಸೀಲ್ಡ್ ಪ್ಯಾಕೆಟ್. ಎಂಪ್ಲಾಯೀಸ್ಗೆ ಎಲ್ಲವೂ ಅಫಿಷಿಯಲ್ ಪ್ರೊಸೀಜರ್ ಅನ್ನಿಸುತ್ತಿತ್ತು. ಆದರೆ ವಾಸ್ತವದಲ್ಲಿ ಅದು ಭಾರತದ ಇತಿಹಾಸದಲ್ಲೇ ಅತ್ಯಂತ ಬ್ರಿಲಿಯಂಟ್ ಫೇಕ್ ರೇಡ್ ಆಗಿತ್ತು. 45 ಮಿನಿಟ್ಸ್ ನಂತರ ಆ ಆಫೀಸರ್ಸ್ ಬ್ಯಾಗ್ಸ್ ತೆಗೆದುಕೊಂಡು ಹೊರಟರು. ಕೆಲವರಿಗೆ ನೀವು ಇಲ್ಲೇ ವಾಚ್ ಇಡಿ ಎಂದು ಹೇಳಲಾಯಿತು. ಇನ್ನೂ ಕೆಲವರಿಗೆ ನಾವು ಅನದರ್ ರೇಡ್ ಸೂಪರ್ವೈಸ್ ಮಾಡಿ ಬರುತ್ತೇವೆ ಎಂದು ಹೇಳಿ ಬಸ್ಗೆ ಹತ್ತಿದರು. ಆ ಬಸ್ಸಿನಲ್ಲಿ ಕುಳಿತಿದ್ದ ಯುವಕರಿಗೆ ಇನ್ನೂ ಕೂಡ ಇದು ಟ್ರೈನಿಂಗ್ ಆಪರೇಷನ್ ಅನ್ನಿಸುತ್ತಿತ್ತು. ಆದರೆ ಕೆಲವು ಗಂಟೆಗಳ ನಂತರ ಸತ್ಯ ಗೊತ್ತಾಯಿತು. ಅದು ಯಾವುದೇ ಸಿಬಿಐ ಆಪರೇಷನ್ ಅಲ್ಲ, ಅದು ಒಂದು ಪರ್ಫೆಕ್ಟ್ಲಿ ಪ್ಲಾನ್ಡ್ ರಾಬರಿ. ಆ ಮಿಸ್ಟೀರಿಯಸ್ ಮಾಸ್ಟರ್ ಮೈಂಡ್ ಜ್ಯುವೆಲರಿ ಮತ್ತು ಕ್ಯಾಶ್ ಜೊತೆ ಹವೆಯಲ್ಲೇ ಕಣ್ಮರೆಯಾದ. ಪೊಲೀಸ್ ಇನ್ವೆಸ್ಟಿಗೇಷನ್ ಆರಂಭವಾಯಿತು. ಹೋಟೆಲ್ ರೆಕಾರ್ಡ್ಸ್ ಚೆಕ್ ಮಾಡಲಾಯಿತು. ಫೇಕ್ ಅಡ್ರೆಸಸ್, ಫೇಕ್ ಐಡೆಂಟಿಟೀಸ್, ಫೇಕ್ ರಿಕ್ರೂಟ್ಮೆಂಟ್ ಎಲ್ಲವೂ ಸಿನಿಮಾ ಸ್ಕ್ರಿಪ್ಟ್ ತರಹ ಕಾಣುತ್ತಿತ್ತು. ಪೊಲೀಸ್ ಟ್ರೇಸ್ ಮಾಡಿದ ಲಾಸ್ಟ್ ಲೊಕೇಶನ್ ವೈಲ್ ಪಾರ್ಲೆ. ಅದಾದ ಮೇಲೆ ನಥಿಂಗ್. ನೋ ಫೋಟೋ, ನೋ ಫಿಂಗರ್ ಪ್ರಿಂಟ್ ಮ್ಯಾಚ್, ನೋ ಕನ್ಫರ್ಮ್ಡ್ ಐಡೆಂಟಿಟಿ. ಅವನು ಯಾರು? ಅವನು ಒಬ್ಬನೇನಾ ಅಥವಾ ದೊಡ್ಡ ಗ್ಯಾಂಗ್ ಭಾಗವೇ? ಇಂದಿಗೂ ಉತ್ತರ ಇಲ್ಲ. ರಿಪೋರ್ಟ್ಸ್ ಪ್ರಕಾರ ಕಳುವಾದ ಅಮೌಂಟ್ ಸುಮಾರು 30 to 35 lakh ರೂಪಾಯಿ. ಆ ಕಾಲದಲ್ಲಿ ಅದು ಭಾರಿ ದೊಡ್ಡ ಮೊತ್ತ. ಇಂದಿನ ವ್ಯಾಲ್ಯೂನಲ್ಲಿ ಅದು ಕೋಟ್ಯಂತರ ರೂಪಾಯಿಗೆ ಸಮಾನ. ಆದರೆ ಸ್ನೇಹಿತರೆ, ಈ ಸ್ಟೋರಿಯಲ್ಲಿ ಅತ್ಯಂತ ಶಾಕಿಂಗ್ ಭಾಗ ಏನು ಗೊತ್ತಾ? ರಾಬರಿಗೆ ಬಳಸಲ್ಪಟ್ಟ ಹಲವಾರು ಯುವಕರು ಅವರು ಕ್ರಿಮಿನಲ್ಸ್ ಕೂಡ ಅಲ್ಲ. ಅವರು ಜಾಬ್ ಇಂಟರ್ವ್ಯೂಗೆ ಬಂದ ಸಾಮಾನ್ಯ ಕ್ಯಾಂಡಿಡೇಟ್ಸ್. ಅವರನ್ನೇ ಅನ್ನೋಯಿಂಗ್ಲಿ ಆಪರೇಷನ್ಗೆ ಬಳಸಿಕೊಳ್ಳಲಾಗಿತ್ತು. ಒಂದು ಫೇಕ್ ಇಂಟರ್ವ್ಯೂ,
ಒಂದು ಫೇಕ್ ಅಥಾರಿಟಿ ಮತ್ತು ಒಂದು ಡೇಂಜರಸ್ ಮಾಸ್ಟರ್ ಪ್ಲಾನ್. ಇಷ್ಟು ದೊಡ್ಡ ರಾಬರಿ ಮಾಡಲು ಸಾಕಾಯಿತು. ಇಂದಿಗೂ ಈ ಪ್ರಕರಣ ಅಫಿಷಿಯಲಿ ಅನ್ಸಾಲ್ವ್ಡ್. ಆ ಮಿಸ್ಟೀರಿಯಸ್ ಮ್ಯಾನ್ ಸಿಂಗ್ ಯಾರು ಅನ್ನೋದನ್ನ ಯಾರೂ ತಿಳಿದುಕೊಳ್ಳಲಿಲ್ಲ. ಕೆಲವು ಕ್ರೈಮ್ಸ್ ಹಣಕ್ಕಾಗಿ ಮಾಡಲಾಗುತ್ತವೆ, ಕೆಲವು ಕ್ರೈಮ್ಸ್ ಜನರ ಇಂಟೆಲಿಜೆನ್ಸ್ ಅನ್ನೇ ಚಾಲೆಂಜ್ ಮಾಡುತ್ತವೆ. ಅಂತಹ ಕ್ರೈಮ್ಗಳಲ್ಲಿ ಒಂದು ಆಪರಾ ಹೌಸ್ ರಾಬರಿ. ಮತ್ತೆ ಇಂತಹ ರಿಯಲ್ ಮಿಸ್ಟೀರಿಯಸ್ ಘಟನೆಗಳೊಂದಿಗೆ ಭೇಟಿ ಆಗುತ್ತೇನೆ ಸ್ನೇಹಿತರೆ. ನಮಸ್ಕಾರ. If this story touched your heart, please take a moment to like this video, subscribe to our channel and press the bell icon so you never miss another meaningful story. And share this video with your friends and family because one good story can change one life. Your support helps us create more and life-changing videos. Thank you for being part of this journey.